ಮೈನಿಂಗ್ ಬ್ಲಾಕ್ ಯಾರಿಗೆಲ್ಲ ಅಲರ್ಟ್ ಆಗಿದೆ. $200 ಮಿಲಿಯನ್ ರಫ್ತು ವ್ಯಾಪಾರ ಕುಸಿತವಾಗಿದೆ. ಈ ಬಗ್ಗೆ ಈ ಹಿಂದೆ ಕಲ್ಲಿದ್ದಲು ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿ ಹೇಳಬೇಕು. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ. ಪ್ರಧಾನಿ ಮೇಕ್ ಇಂಡಿಯಾ ಬಗ್ಗೆ ಮಾತನಾಡ್ತಾರೆ. ಆದ್ರೆ ಛತ್ರಿಯನ್ನು ಕೂಡ ನಾವು ವಿದೇಶದಿಂದ ಆಮದು ಮಾಡಿಕೊಳ್ತಿದ್ದೇವೆ. 1700 ಕೋಟಿ ಹಣ ಬಿಲ್ಎಸ್ಎಲ್ಗೆ ಜಿಯೋದಿಂದ ಬರಬೇಕು. ಈ ಬಗ್ಗೆ ಕೇಂದ್ರ ಸರ್ಕಾರ ಬಿಲ್ ಕೂಡ ಜನರೇಟ್ ಮಾಡಿಲ್ಲ. ಸ್ವಿಸ್ ಬ್ಯಾಂಕ್ ನಲ್ಲಿ 37,000 ಕೋಟಿ ಕಪ್ಪು ಹಣ ಇದೆ. ಕಪ್ಪು ಹಣ ತರ್ತೇವೆ ಅಂತ ಹೇಳಿದ್ರು, ಏನಾಯ್ತು? ಯಾವ ಮಾನದಂಡದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾರೆ. ಅದಾನಿ ಪೋರ್ಟ್ ನಲ್ಲಿ 21,000 ಕೋಟಿ ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ. ಆ ಡ್ರಗ್ಸ್ ದುಡ್ಡು ಪಹಲ್ಗಾಮ್ ದಾಳಿ ಉಗ್ರ ಕೃತ್ಯಕ್ಕೆ ಬಳಕೆಯಾಗಿದೆ. ವಿಕಸಿತ ಭಾರತ ಆಗಿದೆ ಅಂತ ಹೇಳ್ತಿದಾರಲ್ಲ, ನಮ್ಮ ಅಮ್ಮ ಪ್ರಧಾನಿಯಾದ್ರೂ ಅಭಿವೃದ್ಧಿ ಆಗುತ್ತೆ. ಅವರದೇ ಎನ್ಐಎ ಸುಪ್ರೀಂ ಕೋರ್ಟ್ಗೆ ಈ ವರದಿ ನೀಡಿದೆ. ಮೋದಿ ಅವರನ್ನ ವಿಶ್ವಗುರು ಅಂತ ಹೇಳಿದ್ರು. ಇವತ್ತು ನಮ್ಮ ಅಕ್ಕಪಕ್ಕದ ಯಾವ ದೇಶ ನಮ್ಮ ಜೊತೆ ಚೆನ್ನಾಗಿವೆ? $56 ಕೋಟಿ, $90 ಹೇಗಾಯ್ತು? ಬೆಟ್ಟಿಂಗ್ ಆಪ್ಗಳಿಂದ ಗೋಹತ್ಯೆ ಮಾಡಿ ವಿದೇಶಕ್ಕೆ ಮಾಂಸ ರಫ್ತು ಮಾಡೋದ್ರಿಂದ ಚಂದಾ ಪಡೆಯುತ್ತಿದ್ದಾರೆ. ಚಂದ ಪಡೆದು ಬಿಜೆಪಿ ಪಾರ್ಟಿ ಆಫೀಸ್ ಕಟ್ತಿದ್ದಾರೆ. ಮಾಂಸ ರಫ್ತಿನಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೇವೆ. 2,000 ನೋಟು ಎಲ್ಲಿವೆ? ಇವಾಗ 2,000 ನೋಟು ಮಾಡಲು ಬರೋಬ್ಬರಿ 40,000 ಕೋಟಿ ಖರ್ಚು ಮಾಡಲಾಗಿದೆ. BR ಪಾಟೀಲ್ರು ಹಿರಿಯರು, ಅವರ ಬಗ್ಗೆ ಗೌರವವಿದೆ ಅಂತಲೂ ಕೂಡ ಹೇಳಿದ್ದಾರೆ. ಓಪನ್ ಡ್ರೈನ್